ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ सुद्दीಗಳನ್ನು. मिस्टर वर्ल्ड गॅलेक्सी ही स्पर्धा होती आणि या स्पर्धेमध्ये कर्नाटकमधून आपल्या बेळगावचा सुपुत्र श्री विनोद पांडुरंग मेत्री याची निवड करण्यात विनोद पुंडिक मेत्री याची निवड करण्यात आली होती. तसेच आपल्या कर्नाटक स्टेट बॉडी बिल्डिंग असोसिएशनचे अध्यक्ष श्री संजयना सुटकर साहेब, तसेच सर्व पदाधिकारी व बेळगाव जिल्हा बॉडी बिल्डिंग असोसिएशनचे पदाधिकारी यांनी मागच्या आठवडी विनोद मेत्री यांना शुभेच्छा दिल्या होत्या ट्रिपल एस फाउंडेशनच्या ऑफिसमध्ये. तर आपल्याला आशा होती की विनोद मेत्री हा आपल्या बेळगावसाठी एक मेडल आणेल ही आम्ही आशा ठेवलो होतो. ती आशा आपली सर्वांची तो पूर्ण केलेला आहे. व थायलंड पटाया या ठिकाणी झालेल्या शरीरसौष्ठव स्पर्धेमध्ये विनोद मेत्री हा 60 किलो वजनी गटामध्ये सुवर्ण पदक पटकावलेला आहे. ही आम्हाला बेळगावकरांसाठी अभिमानास्पद गोष्ट आहे. आज मी त्याचं स्वागत करण्यासाठी आपल्याकडे आपल्या बेळगावचं देशाचं नाव त्या ठिकाणी आपल्या आणि त्या ठिकाणी नावनोंदणी केलेलं आहे. मी समस्त बेळगावकरांच्या वतीनं मेत्री यांना शुभेच्छा देतो आणि पुढील वाटचालीमध्ये त्यांनी आपल्या देशाचं नाव नोंदणी करावं ही संपूर्ण बेळगावकरांच्या वतीनं त्यांना शुभेच्छा देतोय. त्याचप्रमाणे राजेश लोहार हे देखील आपल्या बेळगावचेच आहेत आणि त्यांना आंतरराष्ट्रीय त्या ठिकाणी पंच म्हणून नेमणूक त्या ठिकाणी केली गेली. त्याबद्दल त्यांचं देखील संपूर्ण बेळगावकरांच्या वतीनं मी त्यांचं देखील अभिनंदन करू इच्छितो. बेळगाव शहर परिसर तालुक्यामधील संपूर्ण माझ्या व्यायाम करणाऱ्या माझ्या युवा पिढीला माझी एक विनंती आहे किंवा युवा वर्गाला एक माझी विनंती आहे. जसा आपली ही मुलं प्रत्येक क्षेत्रामध्ये नावलौकिक करतायत, मग ते अभ्यासामध्ये असेल, स्पर्धेमध्ये असेल, स्पोर्ट्समध्ये असेल, तर त्यांना सर्वांना माझी एक विनंती आहे, तुम्ही जास्तीत जास्त सराव करून आपल्या आईवडिलांचं, आपल्या गल्लीचं, आपल्या गावाचं, आपल्या बेळगावचं नाव लौकिक करावं हीच विनंती तुमच्या. ಈ ಸರ್ವೆ ಮಾಡೋಕ್ಕೆ ಬಂದು ಈ ಕೆಲವೊಂದು ನೋಡಿದ್ರೆ ಕಣ್ಣಾರಿನ ವಾರ್ನು ಮಾಡಿದೆ. ನಾವು ನೋಡಿದ್ವಿ ಸರ್ವೆ ಮಾಡೋಕೆ ಏನು ಮಾಡಿದಾರೆ ಇವರು ಗಲ್ಲಿಗಳು ಬಿಟ್ಟಿದ್ದಾರೆ. ಓಣಿಗಳು ಎಲ್ಲಿದ್ದವರು ಹೆಚ್ಚು ದೊಡ್ಡ ದೊಡ್ಡ ಓಣಿಗಳು ಅದಾವ, ಅಲ್ಲಿ ಸರ್ವೆ ಮಾಡ್ದಿಲ್ಲ. ಎಲ್ಲಿ ಆರ್ಗನೈಸ್ ಜನ ಅದಾರ ಅಲ್ಲಿ ಮಾಡ್ದಿಲ್ಲ. ಎಲ್ಲಿ ಅನ್ಆರ್ಗನೈಸ್ ಅದಾರ, ಎಲ್ಲಿ 1 ಅಥವಾ 2 ಮನೆ ಅದಾವ ಆ ಮನೆಗಳು ಹೋಗೋದು ಸರ್ವೆ ಮಾಡೋದು, ಆ ಏರಿಯಾದ ವಾರ್ಡ್ ನಂಬರ್ ಹಾಕಿ ಹೋಗ್ಬಿಡ್ತಾರೆ. ಇದು ತಪ್ಪಾಗ್ತಾಯಿದ್ರೆ ಇದರಿಂದ ಒಂದು ತಪ್ಪು ಸಂದೇಶ ಸಮಾಜಕ್ಕೆ ಹೋಗ್ತಾಯಿದೆ. ನಾವು ಬೆಳಗ್ಲಿಂದ ಸರ್ವೆ ಶುರು ಮಾಡಬೇಕು, ಸಾಯಂಕಾಲ ಶುರು ಮಾಡಬೇಕು. ಅವಾಗ ನಾವು ಇಲ್ಲಿಗೆ ನಮ್ಮ ಸರ್ವೆದಾಗ ಕರೆಕ್ಟ್ ಮೆನ್ಷನ್. ಮತ್ತು ಇವರು ಕೆಲವು ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ಕೆಲವೊಂದಲ್ಲಿ ನಾವು ಹೇಳ್ತಾ ಇದ್ದೇವೆ, ರೇಷನ್ ಕಾರ್ಡ್ ಇತ್ತಂದರೆ ಅವರು ಪ್ರಮುಖರು ಇದ್ರಂದರೆ, ಆಧಾರ್ ಕಾರ್ಡ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಬೇಕು. ಲಾಸ್ಟ್ ನಮ್ಮದು ಜಾತಿ ಸರ್ಟಿಫಿಕೇಟ್ ಹೊಂದಿರ್ತೀವಿ. ನಮ್ಮದು ಮುಖ್ಯ ಯಾವುದು, ಜಾತಿ ಸರ್ಟಿಫಿಕೇಟ್ ತೋರಿಸಿದ್ರಂದರೆ ಅದನ್ನ ಎಂಟ್ರಿ ಮಾಡಿನ ನಮಗೆ ಸರ್ವೆ ಮಾಡ್ಕೋಬೇಕು. ನಾವು ಕೆಲವು ಟೈಮ್ ಕಾಸ್ಟ್ ಸರ್ಟಿಫಿಕೇಟ್ ತೋರಿಸಬೇಕು. ಕೆಲವು ಅಧಿಕಾರಿಗಳು ಕೋಆಪರೇಷನ್ ಮಾಡ್ತಾಯಿಲ್ಲ, ಅಂಥವ್ರ ಮೇಲೆ ಇಮಿಡಿಯೇಟ್ ಚೇಂಜ್ ಮಾಡಬೇಕು. ಈಗ ಮಾಡಲಿ ಅಂದರೆ ನಮ್ಮ ಸರ್ವೆ ರಿಪೋರ್ಟ್ ಕರೆಕ್ಟ್ ಆಗಿಲ್ಲ. ಅದಕ್ಕೆ ನಾವು ಜನಗಳಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ, ತಮ್ಮ ಕಡೆ ಏನೇನು ಡಾಕ್ಯುಮೆಂಟ್ ಅದಾವೆ ಅವನು ತೋರಿಸ್ರಿ. ಮುಖ್ಯವಾಗಿ ಎಲ್ಲರ ಕಡೆಗೆ ಆಧಾರ್ ಸರ್ಟಿಫಿಕೇಟ್ ಅದಾವೆ, ಪ್ಲಸ್ ಜಾತಿ ಸರ್ಟಿಫಿಕೇಟ್ ಅದಾವೆ. ಮತ್ತು ಸರ್ಕಾರಿಗೆ ನಾನು ಜಿಲ್ಲಾಧಿಕಾರಿಗೆ ವಿನಂತಿ ಮಾಡ್ಕೋತೀನಿ, CS ಅವ್ರಿಗೆ ಮತ್ತು ಯಾರು ಕನ್ಸರ್ನ್ ಅಧಿಕಾರಿ ಅದಾರೋ ಇವರು ಮೊನ್ನೆ ಸರ್ಕಾರದಿಂದ 5ನೇ ತಾರೀಕು ಏನಿದೆ ಒಳ ಮೀಸಲಾತಿ ಬಗ್ಗೆ
ಸರ್ವೆ ಶುರುವಾಗಿದೆ. ಈಗಾಗಲೇ ನಾವು ಪ್ರತಿ ಸಂಘ ಸಂಸ್ಥೆದವರಾಗಲಿ ಸಂಘಟನೆದವರಾಗಲಿ ಆ ಓಣಿಯಲ್ಲಿ ನಿಂತು ನಾವು ಚಲವಾದಿ ಮಹಾರ್ ಮತ್ತು ಹೊಲಿಯ ಅಂತ ಯಾಕೆ ಏರಿಗಿದ್ದೀವಿ ನಾವು ಬರ್ತಾ ಇದ್ದೇವೆ. ಆದರೆ ಒಂದು ನಾವು ಸರ್ಕಾರಕ್ಕೆ ವಿನಂತಿ ಏನು ಮಾಡ್ತಾಯಿದ್ದೇವೆ ಅಂದರೆ, ಈ ಸರ್ವೆ ಡಿಪಾರ್ಟ್ಮೆಂಟ್ದವರು ಸರ್ವೆ ಮಾಡೋಕ್ಕೆ ಬರಬೇಕಾದ್ರೆ ಇವರು 11-12 ಗಂಟೆಗೆ ಬರೋಕೈತೆ. ನಾವು ಮೊನ್ನೆ ವಿನಂತಿ ಮಾಡ್ಕೊತೀನಿ ಏನಂತೇಳಿ, ಈ ಲೇಬರ್ ಕ್ಲಾಸ್ ಜನ ಇದ್ದಿದ್ದು ನಮ್ಮ ಓಣಿಗಳು ಜನ ಎಲ್ಲ ಬೆಳಿಗ್ಗೆ 8-9 ಗಂಟೆಗೆ ಅಂದರೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅವಾಗ ಅವ್ರ ಮನೆಗೆ ಲಾಕ್ ಹಾಕಿ ಹೋದಾಗ ಸರ್ವೇನ ಹಾಕಿಲ್ಲ. ಇದು ತಪ್ಪ ಆಗ್ತಾಯಿದೆ. ಅದಕ್ಕೂ ಸರ್ವೇದಾಗ BLO ALOಗಳನ್ನ ಏನು ಅಪಾಯಿಂಟ್ ಮಾಡಿದ್ದೀರಿ ನೀವು, ಇವರು ಬೆಳಿಗ್ಗೆ 8 ಗಂಟೆಯಿಂದ ಬೇಕಾದ್ರೆ ಮಧ್ಯಾಹ್ನ 12-1 ಗಂಟೆ ಮಟ್ಟ ಸರ್ವೆ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಅಕ್ಯುರೇಟ್ ಸಿಗ್ತಾಯಿದೆ, ಮಾಹಿತಿ ಸಿಗ್ತೈತಿ. ಇಲ್ಲಿಗೆ ಸಿಗಂಗಿಲ್ಲ. ಇಲ್ಲಿಗೆ ಅವ್ರು ಏನು ಮಾಡಿದ್ರು 9 ಗಂಟೆಗೆ ಲೇಬರ್ ಜನ ಬೆಳಿಗ್ಗೆ 8 ಗಂಟೆಗೆ ಅಂದರೆ ತಮ್ಮ ಕೆಲ್ಸಕ್ಕೆ ಹೋಗೋಳಕ್ಕೆ ಮನೆಗೆ ಲಾಕ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದರಿಂದ ನಮಗೆ ಹೊಡ್ತಾ ಇದೆ. ಅದಕ್ಕೆ 8 ಗಂಟೆದಿಂದ ಶುರುವಾಗಿ 12 ಗಂಟೆಗೆ ಆಗಬೇಕು. ಸಾಯಂಕಾಲ 5 ಗಂಟೆದಿಂದ 7-8 ಗಂಟೆ ಮಟ್ಟ ಸರ್ವೆ ಮಾಡಿ ಕರೆಕ್ಟಾಗಿ ನಾವು ನಮ್ಮ ಸಮಾಜದ ಏನಾಗ್ತೈತಿ ನಾವು ಕರೆಕ್ಟ್ ಎಷ್ಟು ಜನ ಅದೀವಿ ಅಂತ ತಿಳ್ಕೊತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.